ರಾಜ್ಯದ ಗಡಿಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದು ನಕಲಿ ನೋಟುಗಳನ್ನು ಪತ್ತೆ ಹಚ್ಚಲಾಗಿದೆ. ರಾಜ್ಯದ ಗಡಿಯಲ್ಲಿ ಮಹಾರಾಷ್ಟ್ರ ಪೊಲೀಸರು ನಡೆಸಿರುವಂತಹ ಭರ್ಜರಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ 1 ಕೋಟಿ ಮೌಲ್ಯದ ನಕಲಿ ನೋಟನ್ನ ಸೀಸ್ ಮಾಡಲಾಗಿದೆ. ಬಂಧಿತರಲ್ಲಿ ಓರ್ವ ಸಂಚಾರ್ ಪೊಲೀಸ್ ಠಾಣೆಯ ವಾಹನ ಚಾಲಕ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮೀರಜ್ ನಗರದ ಗಾಂಧಿ ಚೌಕ್ ಪೊಲೀಸರಿಂದ ದಾಳಿಯನ್ನು ನಡೆಸಲಾಗಿದ್ದು ಒಟ್ಟು 5ರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. 1 ಕೋಟಿ ಮೌಲ್ಯದ ನಕಲಿ ನೋಟುಗಳನ್ನು ಸೀಸ್ ಮಾಡಿದ್ದಾರೆ. 500 ಮತ್ತು 200 ರೂಪಾಯಿ ಮುಖಬೆಲೆಯ 1 ಕೋಟಿ ರೂಪಾಯಿ ನೋಟ್ ಇದಾಗಿತ್ತು. ಮೀರಜ್ ನಗರದ ಗಾಂಧಿ ಚೌಕ್ ಪೊಲೀಸರಿಂದ ದಾಳಿಯನ್ನು ನಡೆಸಲಾಗಿದ್ದು ಆರೋಪಿಗಳ ಬಂಧನ ಆಗಿದೆ. ಮತ್ತು ಇದನ್ನು ಎಲ್ಲಿ ಪ್ರಿಂಟ್ ಮಾಡಿದ್ದು, ಇದನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು ಇತ್ಯಾದಿ ಮಾಹಿತಿಯನ್ನು ಈಗ ಪೊಲೀಸರು ತನಿಖೆಯ ಹಂತದಲ್ಲಿ ಬಾಯ್ಬಿಡಿಸೋ ಕೆಲಸವನ್ನು ಆಗ್ತಾ ಇದೆ. ಇನ್ಯಾರಾದರೂ ಇದರಲ್ಲಿ ತಪ್ಪಿಸ್ಕೊಂಡಿದ್ದಾರಾ, ಅಷ್ಟು ಮಂದಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯವಾಗಿದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಚೆಕ್ ಮಾಡ್ಕೊಳ್ತಿದ್ದಾರೆ. 500 ರೂಪಾಯಿ ಮತ್ತು 200 ರೂಪಾಯಿ ಮುಖಬೆಲೆಯ ನೋಟುಗಳಿವಾಗಿತ್ತು. 1 ಕೋಟಿ ಮುಖಬೆಲೆಯ 1 ಕೋಟಿ ರೂಪಾಯಿ ಮುಖಬೆಲೆಯ ನಕಲಿ ನೋಟುಗಳ ಜಾಲವನ್ನು ಮಾಹಿತಿಯ ತಿಳಿದು ಅದರ ಆಧಾರದ ಮೇಲೆ ಭೇದಿಸಿದಂತಹ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಲಭ್ಯವಾಗಿದೆ. ಬಂಧಿತರಿಂದ ಕಂತೆ ನೋಟುಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದ್ಯಾವುದು ಕೂಡ ರಿಯಲ್ ನೋಟ್ಗಳಲ್ಲ, ಫೇಕ್ ನೋಟ್ಸ್, ನಕಲಿ ನೋಟುಗಳು. ಅವನ್ನ ಎಲ್ಲಿ ಪ್ರಿಂಟ್ ಮಾಡಿದ್ರು, ಇವೆಲ್ಲೆಲ್ಲಿ ಸಾಗಾಟಕ್ಕೆ ಪ್ರಯತ್ನಗಳನ್ನು ನಡೆಸಲಾಗಿತ್ತು, ಇದರ ಹಿಂದಿರ್ತಕ್ಕಂತಹ ದೊಡ್ಡ ಜಾಲ ಯಾವುದು, ಇದೆಲ್ಲವನ್ನು ಕೂಡ ಈಗ ಆರೋಪಿಗಳು ಸಿಕ್ಕು ಬಿದ್ದಿರೋದ್ರಿಂದ ಬಾಯ್ ಬಿಡಿಸೋದು ಕೂಡ ಪೊಲೀಸರಿಗೆ ಅಷ್ಟೇ ಸಲೀಸಾಗತ್ತೆ. 1 ಕೋಟಿ ಮೌಲ್ಯದ ನಕಲಿ ನೋಟನ್ನು ಸೀಸ್ ಮಾಡಿಕೊಂಡಿದ್ದಾರೆ ಮತ್ತು ಈ ಬಂಧಿತರಲ್ಲಿ ಓರ್ವ ಪೊಲೀಸ್ ಇಲಾಖೆಗೆ ಸೇರಿದವನಾಗಿದ್ದಾನೆ. ಸಂಚಾರ ಪೊಲೀಸ್ ಠಾಣೆಯ ವಾಹನ ಚಾಲಕ ಅಂತ ಗೊತ್ತಾಗ್ತಿದೆ.